ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಜಕ್ಕೂರ್ ಲೇಕ್ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 7 ಗಂಟೆ. ಈ ನನ್ನ ಮಗ 7:05 ನಿಮಿಷ ಐತೆ. ಎಷ್ಟು ಲೇಟ್ ಮಾಡ್ತಾನೆ ಅಂದರೆ ಗಾಯ್ಸ್, ಬರ್ತೀನಿ ಅಂತ 20 ನಿಮಿಷ ನೋಡೋದು ಕಾಯಿಸ್ದ. ಇವನು 1 ಅವರ್ ಕಾಯಿಸ್ತಾನೆ. ನಾನು ಸುಮ್ ಕೂರೋ ಮಗ ಅಲ್ಲ, ಎಲ್ಲ ಥರ ಬಿಚ್ಚಿ ಹೇಳ್ಬಿಡ್ತೀನಿ. ನನ್ನ ವಿಚಾರಕ್ಕೆ ಬಂದರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ. ನಾನು ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ಆನ್ ದ ವೇ. ಯಶವಂತಪುರ ರೋಡ್ ಹೋಗ್ತಾ ಇದ್ದೀವಿ ಈಗ. ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟ್ರಿ. ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಾನು. ಅಲ್ಲಿ ಹೋಗ್ಬಿಟ್ಟು ಮಸ್ತಾಗಿ ವ್ಲಾಗ್ ಮಾಡ್ತೀವಿ. ಜಕ್ಕೂರ್ ಲೇಕಲ್ಲಿ ಗೈಸ್, ಟೈಮ್ ಈಗ 7:55 ಆಗಿದೆ. ಜಕ್ಕೂರ್ ಲೇಕ್ ರೀಚ್ ಆಗಿದ್ದೀವಿ. 7:20 ನಮ್ಮ ಏರಿಯಾ ಬಿಟ್ಟಿದ್ದು. 35 ಮಿನಿಟ್ಸ್ ಟ್ರಾವೆಲಿಂಗ್ ನಮ್ಮ ಏರಿಯಾಯಿಂದ. 18 ಕಿಲೋಮೀಟ್ರ್ ಇದೆ. ನೀವು ನೋಡ್ಬೋದು ಇಲ್ಲಿ ಫುಲ್ಲು ನೀರೆಲ್ಲ ಕಲರ್ ಗ್ರೀನ್ ಆಗಿಬಿಟ್ಟೈತೆ. ಫಿಲ್ಟರ್ ಮಾಡಿಲ್ಲ. ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಂಡ್ಬಿಟ್ಟವನೆ ಗೈಸ್. ಆದರೂ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಲ್ವ ಗೈಸ್. ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ಲೀನಾಗಿ, ಎಷ್ಟು ಸಕ್ಕತ್ತಾಗಿ ಇಲ್ಲಿದೆ ಗೈಸ್. ನೀರೆಲ್ಲ ಫುಲ್ಲು ಪಾಚಿ ಆಗಿಬಿಟ್ಟೈತೆ. ಏನು ಪಾಚಿನೂ ಇಲ್ಲ ಕುಡೀಲಿ ಗೈಸ್. ನೋಡಿ ಗೈಸ್, ಏನು ಪಾಚಿ ಆಗೈತೆ. ಸುಮ್ಮನೆ ಶೂಟಿಂಗ್ ತಾನೆ ಗೈಸ್. ನೀರು ಕಲರ್ ಕ್ಲೀನಾಗೈತೆ, ಜಾಗ ಇಲ್ಲ. ಎಷ್ಟು ವೆಲ್ ಮೇಂಟೈನ್ಡ್ ಪ್ಲೇಸು. ಸುಮ್ಮನೆ ಶೂಟ್ ಹೊಡಿತಾನೆ. ಇಲ್ಲ ಗೈಸ್, ನೀವು ಬಂದು ನೋಡ್ರಿ. ನೀರೇನಾರು ಗ್ರೀನ್ ಇಲ್ಲ ಅಂದರೆ ಬಂದು ನನ್ನ ಮನೆಗೆ ಹುಡುಕೊಂಬಂದು ಎಕ್ಕಡ ತಗೊಂಡು ನೋಡ್ರಿ. ಇವನ್ಕಿಂತ ಕ್ಲೀನಾಗೈತೆ ಜಾಗ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಆ ನೀರೇನಾರು ಗ್ರೀನ್ ಇಲ್ಲ ಅಂದರೆ ಗೈಸ್, ಓಪನ್ ಚಾಲೆಂಜ್. ಮನೆಗೆ ಬಂದು ಹುಡ್ಕೊಂಡು ಹೊಡೀರಿ ನನ್ನ ಗೈಸ್. ಸ್ವಲ್ಪ ಆಲ್ಗೆ ಇದ್ದೇ ಇರುತ್ತೆ. ಅವನು ಹೇಳೋ ರೇಂಜಿಗೆ, ಅದೇನೋ ಕಂಪ್ಲೇಂಟ್ ಮಾಡೋ ರೇಂಜಿಗೆಲ್ಲ ಇಲ್ಲ. ಮೊದಲೇ ಸಣ್ಣಕ್ಕಿದ್ದೀನಿ. ಈ ನನ್ನ ಮಗ ಕರ್ಕೊಂಬಂದ್ಬಿಟ್ಟು ಕಾರ್ಡಿಯೋ ಮಾಡಿಸ್ತಾವನು ಇಲ್ಲಿ ಜಕ್ಕೂರ್ ಲೇಕಲ್ಲಿ. ಗೈಸ್, ಬ್ಲಾಗ್ ಮಾಡೋಕ್ಕೆ ಅಂತ ಬಂದಿರೋದು ಇಬ್ರು ಪ್ಲಾನ್ ಮಾಡ್ಕೊಂಡು. ನಿಮ್ಗೆ ಇವತ್ತು vlog ಜಕ್ಕೂರ್ ಲೇಕ್ ವಾಕಿಂಗ್ ಮಾಡಿಸ್ತಾನೆ ಅಂತ ನೋಡಿ. ಎಲ್ಲ ಫುಲ್ ಅಂಕಲ್ ಓಡಿ ಬರ್ತಾವನು. ಅಂತೂ ಜಾಗ ಸಖತ್ತಾಗಿದೆ. ಮಸ್ಟ್ ವಿಸಿಟ್. ಈ ಏಜಲ್ಲಿ ಜಾಗಿಂಗು. ಓಡ್ರೋ ಇದು ಸರ್ಜಾಡ್ಡ. ಓಡ್ರೋ ಇದು ಸರ್ಜಾಡ್ಡ. ಈ ವಯಸ್ಸಲ್ಲಿ ಮುಂದೆ ಒಂದು ಕಲ್ಯಾಣಿ ಇದೆ, ಅದರಲ್ಲಿ ಆಮೆ, ಮೀನು ಎಲ್ಲ ಇದೆ. ಅಲ್ಲವ್ರು ಫಿಲ್ಟ್ರೂ ಹಾಕಿಟ್ಟವ್ರೆ. ಇವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನೋಡಿ. ಅಬ್ಸರ್ವೇಷನ್ ಡೆಕ್. ಹಲೋ ಸುಲುಲೂಲು, ಗುಡ್ ಮಾರ್ನಿಂಗ್. ಎಸ್ ನೋಡಿ, ನಾಯಿಗಳು ಕೂಡ ಸಕ್ಕತ್ತಾಗಿದ್ದಾವೆ. ಎತ್ಕೊಂಡು ಹೋಗೋಕ್ಕೆ ಮನಸ್ಸುಂಟು, ಆದರೆ ಮನೇಲಿ ಈಚ್ ಕಟ್ಬಿಡ್ತಾರೆ ಅವ್ರನ್ನೆಲ್ಲ. ನಮ್ಮನ್ನ ಫುಲ್ಲು ಜಕ್ಕೂರ್ ಲೇಕ್ ಓಡಾಡಕ್ಕೆ ಬಿಟ್ಟಿಲ್ಲ. ವಾಪಸ್ ಕರ್ಕೊಂಡು ಹೋಗ್ತಾನೆ. ಸುಮ್ಮನೆ ನಡೆಸ್ದಂಗೆ ಹೋಗಿ ಡೆಡ್ ಎಂಡ್ ಗೈಸ್. ಇದು ಅಂತೆ. ನೋಡಿ ಗಾಯ್ಸ್ ಎಷ್ಟು ಕ್ಯೂಟ್ ಆಗುತ್ತೆ. ದಾರಿ ಬಿಡ್ಲಾ? ಲೋ, ಜಾಗ ಬಿಡಲು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮದುವೆ ರೋಡ್ ನೋಡ್ಕೊಂಡ್ಬಿಟ್ಟ. ಯಾರಿಗಾರ ಬೇಕಂದ್ರೆ ಜಕ್ಕೂರ್ ಲೇಕಿಗೆ ಬಂದು ಅಡಾಪ್ಟ್ ಮಾಡ್ಕೊಳ್ಳಿ. ಡಾಬರ್ಮೆನ್ ಗಾಯ್ಸ್. ಜಕ್ಕೂರ್ ಲೇಕಲ್ಲಿ ಡಾಬರ್ಮೆನ್ ಬಿಟ್ಟವ್ರೆ. ಕ್ರಾಸ್ ಬ್ರೀಡ್ ಆಗೈತೆ. ನೋಡ್ಕೊಳ್ಳಿ ಸ್ವಲ್ಪ ಲೈಟ್ ಆಗಿ. ನಿಮ್ಗೆ ಗೊತ್ತಾಗ್ತಿಲ್ಲ, ತುಂಬಾ ಲೈಟ್ ಆಗಿಬಿಟ್ಟೈತೆ. ಇಲ್ಲಿ ನೋಡಿ, ಲೈಟ್ ಆಗಿ 3 crore ಡಾಗಿ. ಇದು 1.5 crore ಡಾಗಿ. ಎಕ್ಸ್ಕ್ಯೂಸ್ ಮೀ, ಇನ್ಮೇಲೆ ನಾನು ನಿನ್ನಂತ ಲೋ ಕ್ಲಾಸ್ 3rd ಕ್ಲಾಸ್ ಜೊತೆ ಎಲ್ಲ ವಿಡಿಯೋ ಮಾಡೋದಿಲ್ಲ. ರಕ್ಷಿತ್ ಶೆಟ್ಟಿ ನಿನ್ನೆ ಫೋನ್ ಮಾಡಿದ್ರು, ಚಾರ್ಲಿ ಮೂವಿ ನೀನೇ ಆಕ್ಟ್ ಮಾಡಬೇಕು ಅಂತ. ಅಡ್ವಾನ್ಸ್ ಬೇರೆ ಕೊಟ್ಟವ್ರೆ. ಆಮೇಲೆ ನಮ್ಮ ಅಣ್ಣ ನಾಯಿ ಸತೀಸನ ಫೋನ್ ಮಾಡಿದ್ರು, ಒಂದು ಫಂಕ್ಷನ್ ಐತಿ 10 ಕೋಟಿ ಕೊಡ್ತೀವಿ ಬನ್ನಿ ಅಂತ.
ಅದಕ್ಕೆ ಸ್ವಲ್ಪ ಸಣ್ಣ ಇದೆ. ಈ 3 ಕ್ರೋರ್ ಸ್ವಲ್ಪ ದಪ್ಪ. ಇಲ್ಲಿ ನೋಡಿ ಲ್ಯಾಬ್ರಡಾರ್ ಇದು ನಮ್ಮ ಚಿನ್ನು. ಮನೇಲಿ ಏನಂತ ಕರಿತೀರಾ? ರೀ ನಿಮ್ಮನ್ನ ಕರೀತಾರೆ ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಮಸ್ತಾಗಿದಾವಲ್ವ? ನೋಡ್ಬೇಕಂದ್ರೆ ಬನ್ನಿ ಗೈಸ್. ಇಲ್ಲಿ ನೋಡಿ ಕ್ರೇಜ್ ಆಗಿದೆ ಗೈಸ್. ಬನ್ನಿ, ಚೆನ್ನಾಗಿದೆ, ಸಖತ್ತಾಗಿದೆ. ಜಕ್ಕೂರ್ ಲೇಕ್ ಹೆಸರು ಗೈಸ್. ಇಲ್ಲಿ ನೋಡಿ ಗೈಸ್, ಕ್ರೇನ್ ಗುಂಪು ಸಖತ್ತಾಗಿ ಕಾಣಿಸ್ತಿದೆ. ರಿಯಲ್ ಆಗಿ ವಿಡಿಯೋ ನೀಟಾಗಿ ಬರ್ತಾ ಇಲ್ಲ, ತೋರ್ಸೋ ಟ್ರೈ ಮಾಡ್ತೀನಿ. ಈ ಅಂಕಲ್ ವಾಪಸ್ ಬಂದು ಇದೇ ಗೇಟು. ಇವಾಗ ಜಸ್ಟ್ ಅಲ್ಲಿ ಟ್ರೈನ್ ಕ್ರಾಸ್ ಮಾಡೋದಿತ್ತು, ಹಾಕಿಲ್ಲ ಮಗ. ಸೊ ಇವಾಗ ಟಕ್ಕಂತ ನಾವು ಹೊರಡಬೇಕು. ಎಲ್ಲ ಜಕ್ಕೂರ್ ಲೇಕ್ ಆಯಿತು, ಅರ್ಧನೇ ನೋಡೋದು ಬಿಟ್ಟಿದ್ದೀವಿ. ಕರ್ಕೊಂಬಂದ್ಬಿಟ್ಟ. ನೆಕ್ಸ್ಟ್ ಯಾವಾಗಾದ್ರು ಬರ್ತೀವಿ ಐಶಾಪನ್ನು ಕರ್ಕೊಂಡು. ಇವಾಗ ನೋಡಿ ಇದೆ ಎಂಟ್ರೆನ್ಸ್. ಹಾಕ್ಬಿಟ್ಟ ಕ್ಲೋಸ್ ಮಾಡಿಬಿಟ್ರು ಅಷ್ಟೇ, ಕಾಯಬೇಕು. ಸೊ ಹೊರಡ್ತಾ ಇದೀವಿ ಇವಾಗ. ಸೊ ಇಲ್ಲಿಂದ ಒಂದು ರೋಡ್ ಇದೆ, ಹಿಂಗೂ ಹೋಗ್ಬೋದು. ಅಲ್ಲಿ ಇನ್ನೇನು ಕ್ಲೋಸ್ ಮಾಡಿದ್ದಾರೆ, ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಹೋಗ್ಬೇಕು. ಹಿಂಗೆ ಹೋಗ್ಬೇಕಾಗತ್ತೆ. ಸೊ ಇದೇ ಜಕ್ಕೂರ್ ಲೇಕು. ಮುಗೀತು. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತೆ. ಬೆಳಗ್ಗೆ ಸನ್ರೈಸಿಗೆ ಬಂದರೆ ಮಸ್ತಾಗಿದೆ. ಪಾಯಿಂಟ್ ಮಾತ್ರ ಬೇಗ ಬರಬೇಕು. 10 o'clock ಅರೌಂಡ್ ಎಲ್ಲ ಕ್ಲೋಸು. ಸೊ ನೋಡ್ಕೊಂಬನ್ನಿ. ಈವ್ನಿಂಗ್ ಜನ ಇರೋಲ್ಲ, ಬೆಳಗ್ಗೆ ಜನ ಇದ್ದಾರೆ. ಮಧ್ಯಾಹ್ನ ಬಂದಿದ್ದೆ ನಾನು, 4 ಗಂಟೆಗೆಲ್ಲ ಜನ ಇರೋಲ್ಲ. ಅವಾಗಾದರೆ ಅವಾಗ ಬನ್ನಿ. ಅಲ್ಲೆಲ್ಲ ಕೂತ್ಕೊಳ್ಳೋಕೆ ಜಾಗಗಳಿದ್ದಾವೆ ನೋಡಿ, ಒಳ್ಳೆ ಜಾಗ ಇದು. ಹೆಸರುಘಟ್ಟ ಲೇಕ್ ಒಳಗಡೆ ಬಿಡ್ತಾರೆ, ಹೋದರೆ ಅದು ಕ್ರೇಜ್ ಆಗಿದೆ. ಒಂದಿನ ತೋರಿಸ್ತೀವಿ. ನಾವು ಸೇರ್ಕೊಂಡಿರೋ ಕಾಲೇಜು ಅಲ್ಲೇ ಹೆಚ್ಚು ಕಮ್ಮಿ ಇರೋದು. ಸೊ ಓಕೆ ಗಾಯ್ಸ್, ಸಿಗೋಣ. ಸೊ ಇವತ್ತು ಜಕ್ಕೂರ್ ಬ್ಲಾಗ್ ಹೀಗಿತ್ತು. ಸೊ ಜಕ್ಕೂರ್ ಲೇಕ್ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ. ಮತ್ತೆ ಯಾವ್ದಾದ್ರು ಅಲ್ಲಿ ಕ್ಲಿಪ್ಸ್ ಎತ್ಕೊಂಡು ಹಾಕ್ತೀವಿ. ಸೊ ಎಡಿಟ್ ಎಲ್ಲ ಇದರಲ್ಲಿ ಅಟ್ಯಾಚ್ ಮಾಡ್ತೀವಿ ವೀಡಿಯೋಗೆ, ಇಲ್ಲ ಶಾರ್ಟ್ಸಲ್ಲಿ ಹಾಕಿರ್ತೀವಿ ನೋಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್, ಬಾಯ್. ಲವ್ ಯು. ಶೇರ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಗುಡ್ ಬಾಯ್.